ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಭೇಟಿ. ರೋಡ್ ಶೋ ಮೂಲಕ ಭಕ್ತರಿಗೆ ದರ್ಶನ. ಜೈ ಶ್ರೀ ಕೃಷ್ಣ ಎನ್ನುತ್ತಾ ಜನರಿಗೆ ಮೋದಿಜಿ ನಮನ. ಬೆಳೆಹಾನಿ ಪರಿಹಾರ ವಿಳಂಬ ಖಂಡಿಸಿ ಸಕಲೇಶಪುರದಲ್ಲಿ ಪ್ರತಿಭಟನೆ. ರೈತರ ಬದುಕು ಉಳಿಸಿ ಅಧಿಕಾರದ ಕಿತ್ತಾಟ ನಿಲ್ಲಿಸಿ ಎಂದು ಆಕ್ರೋಶ. ಸರ್ಕಾರದ ವಿರುದ್ಧ ಶಾಸಕ ಸಿಮೆಂಟ್ ಮಂಜು ಕಿಡಿ. 50,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಗೃಹಲಕ್ಷ್ಮಿ ಪ್ರಯೋಜನ. ಗೃಹಲಕ್ಷ್ಮಿ ಯೋಜನೆ ಪರಿವರ್ತಿಸಲು ಸಿದ್ಧರಾಗಿ. ಕಾರ್ಯಕರ್ತರಿಗೆ ಮಾಜಿ ಸಚಿವ ಬಿ ಶಿವರಾಮ್ ಕರೆ. ವಾರ್ತೆಗಳ ವಿವರ. ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಗುರುವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಿಂದ ಉಡುಪಿಗೆ ಸೇನಾ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಪ್ರಧಾನಿಗಳು ಉಡುಪಿಯಲ್ಲಿ ರೋಡ್ ಶೋ ನಡೆಸಿದರು. ಹೌದು, 11:05 ಸುಮಾರಿಗೆ ವಿಶೇಷ ವಿಮಾನದ ಮೂಲಕ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ ಅವರನ್ನ ರಾಜ್ಯ ಸರ್ಕಾರದ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸ್ವಾಗತಿಸಿದರು. ನಂತರ ಉಡುಪಿ ನಗರಕ್ಕೆ ಆಗಮಿಸಿದ ಪ್ರಧಾನಿ ರೋಡ್ ಶೋ ಶುರು ಮಾಡಿದರು. ಬೆಳಗ್ಗಿನಿಂದಲೂ ಮೋದಿ ಅವರನ್ನ ಕಣ್ತುಂಬಿಕೊಳ್ಳಲು ಕಾದು ಕುಳಿತಿದ್ದ ಜನ ಪುಷ್ಪವೃಷ್ಟಿ ಮಾಡಿ ಸಂತಸ ಪಟ್ಟಿದ್ದಾರೆ. ಹಾಗೆಯೇ ಯಾರೊಬ್ಬರಿಗೂ ನಿರಾಸೆ ಮಾಡದ ಪ್ರಧಾನಿ ಮೋದಿ ಎಲ್ಲರತ್ತ ಕೈಬೀಸಿ ನಗೆ ಬೀರಿದ್ದಾರೆ. ಉಡುಪಿ ಲಕ್ಷಕಂಠ ಭಗವದ್ಗೀತಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಮೋದಿ ಎಲ್ಲರಿಗೂ ನಮಸ್ಕಾರ, ಜೈ ಶ್ರೀಕೃಷ್ಣ ಎನ್ನುತ್ತಾ ಕನ್ನಡದಲ್ಲೇ ಮಾತು ಆರಂಭಿಸಿದರು. ಶ್ರೀಕೃಷ್ಣನ ದಿವ್ಯ ದರ್ಶನದ ಸಂತುಷ್ಟಿ, ಭಗವದ್ಗೀತೆ ಮಂತ್ರದ ಆಧ್ಯಾತ್ಮಿಕ ಅನುಭೂತಿ, ಸಂತರು ಗುರುಗಳ ಉಪಸ್ಥಿತಿ ಎಲ್ಲವೂ ಲಭಿಸಿರುವುದು ನನ್ನ ಪರಮ ಸೌಭಾಗ್ಯ. ಇದು ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಹಾಗೂ ಜನರ ಅಪೇಕ್ಷೆಗಳನ್ನು ಪೂರೈಸಲು ಶಕ್ತಿ ಸಿಕ್ಕಂತಾಗಿದೆ. ಕನಕದಾಸರಿಗೆ ನಮಿಸುವ ಪುಣ್ಯ ಇಂದು ನನಗೆ ಸಿಕ್ಕಿದೆ. ನನ್ನಂಥ ಎಲ್ಲ ಭಕ್ತರಿಗೂ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಆಗುವಂತೆ ಮಾಡಿದ್ದು ಕನಕದಾಸರು. ಭಗವಾನ್ ಶ್ರೀಕೃಷ್ಣನ ಪ್ರೇರಣೆಯಿಂದಲೇ ಕೆಲವೊಂದು ಸಂಕಲ್ಪ ಮಾಡಲಾಗಿದೆ. ನಮ್ಮ ಮೊದಲ ಸಂಕಲ್ಪ ನೀರು ನದಿಯ ರಕ್ಷಿಸೋದು ಆಗಲಿ. ಒಬ್ಬ ಬಡವನ ಉದ್ಧಾರ ಮಾಡಲು ಪ್ರಯತ್ನಿಸೋಣ. ಉತ್ತಮ ಆರೋಗ್ಯ ಯೋಗ ಸಂಕಲ್ಪ ಮಾಡೋಣ ಎಂದು ಕರೆ ನೀಡಿದರು. ಸಂದೇಶಂ ದತ್ತವಾನ್ ಅಸ್ಮಾಕಂ ನರೇಂದ್ರ ಮೋದಿ ಮಹೋದಯಃ ಆತ್ಮನಿರ್ಭರ ಕಾರ್ಯಕ್ರಮೇಣ ಶ್ರೀಕೃಷ್ಣ ಸಂದೇಶಸ್ಯ ಅನುಷ್ಠಾನಂ ಕೃತವಂತಃ. ಶ್ರೀಕೃಷ್ಣಃ ನಿಸ್ವಾರ್ಥ ಸೇವಾಂ ಕರೋತು ಇತಿ अस्माकं नरेंद्र मोदी महोदयः निस्वार्थ सेवया गीता संदेशं कृतवन्तः. अतः नरेंद्र मोदी महोदयः भगवद्गीतायाः जीवत् व्याख्यानम् इति वयं भावयामः. अतः एतादृश कोटि गीता लेखन यज्ञे लक्षकण्ठ गीता समर्पण समये अर्जुनस्य आगम इव नरेंद्र मोदी महोदयस्य आगमः आसीत् इति महान् सन्तोषः. श्रीकृष्णः गीतायां धर्मस्य रक्षणम् आवश्यकं, धर्म संस्थापनार्थाय संभवामि युगे युगे, परित्राणाय साधूनां विनाशाय च दुष्कृतां. तादृश सन्देशं नरेंद्र मोदी महोदयः निष्पक्षपातरूपेण सज्जनानां रक्षणं दुष्टानां शिक्षणं च कुर्वन् वर्तते. अतः श्रीकृष्णस्य अनुग्रहः विशेषरूपेण भवतु. धर्म ರೈತರು ಬದುಕಿಗಾಗಿ ಹೋರಾಡುತ್ತಿದ್ದರೂ ಕೆಲವು ನಾಯಕರು ಅಧಿಕಾರಕ್ಕಾಗಿ ಕುರ್ಚಿ ಕಿತ್ತಾಟದಲ್ಲಿದ್ದಾರೆ. ಇದು ಸರ್ಕಾರದ ಅಸಮರ್ಪಕತೆ ಮತ್ತು ನಿರ್ಲಕ್ಷ್ಯದ ಸ್ಪಷ್ಟ ಉದಾಹರಣೆ ಎಂದು ಶಾಸಕ ಸಿಮೆಂಟ್ ಮಂಜು ಆರೋಪಿಸಿದರು. ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಅವರು, ಈ ಭಾಗದ ಕಾಫಿ, ಭತ್ತ, ಮೆಣಸು, ಅಡಿಕೆ, ಏಲಕ್ಕಿ ಸೇರಿದಂತೆ ಎಲ್ಲ ಬೆಳೆಗಳು ಮಳೆಯಿಂದ ಸಂಪೂರ್ಣ ನಾಶವಾದ ಗಂಭೀರ ಪರಿಸ್ಥಿತಿಯಲ್ಲಿ ಸರ್ಕಾರ ಕೈಚೆಲ್ಲಿ ಕುಳಿತಿದೆ ಎಂದು ಹೇಳಿದರು. ರೈತರ ಬೆಳೆ ಕೊಚ್ಚಿಕೊಂಡು ಹೋಗಿ ಕಣ್ಣೀರು ಬರುವ ಪರಿಸ್ಥಿತಿ ಉಂಟಾಗಿದೆ. ಆದರೆ ಸರ್ಕಾರಕ್ಕೆ ಅಧಿಕಾರದ ಕಿತ್ತಾಟವೇ ಮುಖ್ಯವಾಗಿದ್ದು ಬೆಳೆಹಾನಿ ಪರಿಶೀಲನೆ ಹಾಗೂ ಪರಿಹಾರದ ಬಗ್ಗೆ ಯಾವುದೇ ಸ್ಪಂದನೆ ಇಲ್ಲ. ಬಡ ರೈತರು ವಿಷಪಡುವ ಪರಿಸ್ಥಿತಿ ಬಂದಿದೆ. ಇಂತಹ ಸರ್ಕಾರಕ್ಕೆ ನಾಚಿಕೆಯಾಗಬೇಕು. ಬೆಳೆ ನಾಶವಾದರೂ ಸರ್ಕಾರ ಪರಿಹಾರ ಘೋಷಣೆಯಲ್ಲಿ ವಿಳಂಬ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದರು. ರೈತರ ಬದುಕು ಉಳಿಸುವುದು ಸರ್ಕಾರದ ಕರ್ತವ್ಯವಾಗಿದ್ದು ವೈಯಕ್ತಿಕ ರಾಜಕೀಯ ಆಸಕ್ತಿಗಳನ್ನು ಬದಿಗಿಟ್ಟು ರೈತರ ಪರ ನಿಲ್ಲಬೇಕೆಂದು ಒತ್ತಾಯಿಸಿದರು. ರಾಜ್ಯ ಬಿಜೆಪಿ ರೈತರ ಪರ ಹೋರಾಟ ಮುಂದುವರಿಸುವುದಾಗಿ, ಸರ್ಕಾರ ತಕ್ಷಣ ಪರಿಹಾರ ಘೋಷಿಸಬೇಕೆಂದು ಆಗ್ರಹಿಸಿದರು. ಒಂದು ಸಂದರ್ಭದಲ್ಲಿ ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಒಂದ್ ಕಡೆ ರೈತರ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಷ್ಟದಲ್ಲಿದ್ದಾರೆ.
ರೈತ ಇರ್ತಕ್ಕಂಥ ಬೆಳೆಯನ್ನ ಕಳ್ಕೊಂಡು ಕಣ್ಣಲ್ಲಿ ನೀರಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವರು ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಬಡ ರೈತ ವಿಷ ಕುಡಿಯೋ ಪರಿಸ್ಥಿತಿ ಆಗಿದೆ. ಬೆಳೆಗಳೆಲ್ಲ ಮಳೆಯಲ್ಲಿ ಕೊಚ್ಕೊಂಡು ಹೋಗಿದೆ. ಇವತ್ತು ಯಾರು ರೈತರು ನೆಮ್ಮದಿ ಆಗಿದಾರ? ಅಡಿಕೆ ಬೆಳೆಗಾರ ಇರ್ಬೋದು, ಮೆಣಸು ಬೆಳೆದಂತ ಇರ್ಬೋದು, ಕಾಫಿ ಇರ್ಬೋದು, ಭತ್ತ ಇರ್ಬೋದು, ಏಲಕ್ಕಿ ಇರ್ಬೋದು, ಅಡಿಕೆ ಇರ್ಬೋದು, ಸಂಪೂರ್ಣ ಶುಂಠಿ ಇರ್ಬೋದು, ಸಂಪೂರ್ಣ ನಾಶ ಆಗೋಗಿದೆ. ಒಂದು ಬೆಂಬಲ ಬೆಲೆ ಕೊಡ್ಲಿಕ್ಕೆ ವಾರಗಟ್ಟಲೆ ಸತಾಯಿಸಿ ಎಷ್ಟು ನೂರಾರು ಟ್ರ್ಯಾಕ್ಟರ್ಗಳನ್ನ ಬೆಂಕಿಗೆ ಆಹುತಿ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ, ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ರೆ, ಸಾರ್ವಜನಿಕರ ಬಗ್ಗೆ ಕಾಳಜಿ ಇದ್ರೆ ಬಡ ರೈತರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಜಿಲ್ಲಾ ಮುಖಂಡ ಅಮಿತ್ ಶೆಟ್ಟಿ ಮಾತನಾಡಿ, ಕಳೆದ 8.5 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಯಾವುದೇ ಕಾಳಜಿ ವಹಿಸಿಲ್ಲ ಎಂದು ಟೀಕಿಸಿದರು. ಶಾಸಕರಾದ ಸಿಮೆಂಟ್ ಮಂಜು ಮತ್ತು ವಿರೋಧ ಪಕ್ಷದ ನಾಯಕ ಅಶೋಕ್ ಬೆಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಸರ್ಕಾರಕ್ಕೆ ವರದಿ ಕಳುಹಿಸಿದರೂ ಸಹ ಇದುವರೆಗೆ ಕ್ರಮ ಕೈಗೊಳ್ಳದಿರುವುದು ಸರ್ಕಾರದ ನಿರ್ಲಕ್ಷ್ಯ ಎಂದು ಹೇಳಿದರು. ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಏನು ಅತಿವೃಷ್ಟಿ ಆದ ಸಂದರ್ಭದಲ್ಲಿ ರೈತರುಗಳು ಹೋಗಿ ಪಾಸ್ಬುಕ್ ಇಟ್ಕೊಂಡು ಓಡಾಡ್ತಾ ಇದ್ರು. ಅಂದ್ರೆ ಏನು ಬೆಳೆ ಪರಿಹಾರ ಯಾವ ಮಟ್ಟಕ್ಕೆ ನಮ್ಮ ಸರ್ಕಾರ ಯಡಿಯೂರಪ್ಪಾಜಿ ಸರ್ಕಾರ ಕೊಟ್ಟಿತ್ತು ಅಂತಂದ್ರೆ ರೈತರುಗಳಿಗೆ ಆಶ್ಚರ್ಯ ಪಡುವಂತ ಪರಿಸ್ಥಿತಿ ಇತ್ತು. ಏನು ಕಳೆದ 2.5 ವರ್ಷದಲ್ಲಿ ಏನು ಅದೇ ಸರ್ಕಾರ ಏನಾಗಿದೆ ಅಂತಂದ್ರೆ ಸಾರ್ವಜನಿಕರಲ್ಲಿ ಇದೇ ರೀತಿ ಪರಿಹಾರ ಕಂಟಿನ್ಯೂ ಬರುತ್ತೆ ಅಂತ ಮನಸ್ಸಲ್ಲಿತ್ತು. ಇತ್ತೀಚಿನ ದಿನಗಳಲ್ಲಿ ಏನು ಕಳೆದ 2.5 ವರ್ಷದಲ್ಲಿ ಪಾಸ್ಬುಕ್ ಇಟ್ಕೊಂಡು ಬ್ಯಾಂಕಿಗೆ ಹೋದ್ರೆ ಎಲ್ಲೂ ಕೂಡ ಯಡಿಯೂರಪ್ಪಾಜಿ ಸರ್ಕಾರ ಕೊಟ್ಟಂತ ಪರಿಹಾರ ಕಾಣ್ತಿಲ್ಲ, ವಾಪಸ್ ಬರ್ತಾ ಇದ್ದಾರೆ ಮನೆಗೆ. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಅಶ್ವಥ್ ವಳ್ಳಹಳ್ಳಿ, ಪಕ್ಷದ ಮುಖಂಡರಾದ ನೇತ್ರಾವತಿ ಮಂಜುನಾಥ್, ಬನ್ನಳ್ಳಿ ಪುನೀತ್, ಟಿ ರಾಜ್ಕುಮಾರ್, ಲೋಹಿತ್ ಕೌಡಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳಿಂದಾಗಿ ಯಾವುದೇ ರಾಜಕೀಯ ಮಾಡದೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ 50,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಪ್ರಯೋಜನವಾಗುತ್ತಿದೆ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಹೇಳಿದರು. ಹಗರೆ ಮಾದಿಹಳ್ಳಿ ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷಗಳ ಹತ್ತಿರಕ್ಕೆ ಬಂದಿದ್ದು ಸರ್ಕಾರ ನುಡಿದಂತೆ ನಡೆಯುತ್ತಿದೆ. ಈಗಾಗಲೇ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಶೀಘ್ರದಲ್ಲಿ ಇರುವುದರಿಂದ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಪ್ರಬಲರಾಗಬೇಕು. ಇಡೀ ತಾಲೂಕಿನಲ್ಲಿ 50,000ಕ್ಕೂ ಹೆಚ್ಚು ಮಹಿಳೆಯರಿಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯು ಪ್ರತಿ ತಿಂಗಳು ಉಪಯೋಗವಾಗುತ್ತಿದ್ದು, ಇದನ್ನು ನಮ್ಮ ಕಾರ್ಯಕರ್ತರು ಮತವನ್ನಾಗಿ ಬದಲಿಸಲು ಕಾರ್ಯನಿರ್ವಹಿಸಬೇಕು. ಇನ್ನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷಗಳ ತಂತ್ರಗಾರಿಕೆಯನ್ನು ನಾವು ಮೆಟ್ಟಿ ನಿಲ್ಲಬೇಕಿದೆ. ಪ್ರತಿ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷದ ನಿಷ್ಠಾವಂತ ಮತದಾರರ ಪಟ್ಟಿಗಳನ್ನು ಕೈಬಿಡುವ ಹುನ್ನಾರ ನಡೆದಿದ್ದು, ಅದರ ಬಗ್ಗೆ ಬೂತ್ ಮಟ್ಟದ ಕಾರ್ಯಕರ್ತರು ಎಚ್ಚೆತ್ತು ಅದರ ಬಗ್ಗೆ ಗಮನ ಹರಿಸಬೇಕೆಂದು ಹೇಳಿದರು. ಸಮರ್ಪಕವಾಗಿ ಸಿದ್ದರಾಮಯ್ಯನವರು ಅನುಷ್ಠಾನಕ್ಕೆ ತಂದರೂ ಕೂಡ ಲೋಕಸಭೆಯಲ್ಲಿ ನಾವು ಗೆಲ್ಲಕ್ಕಾಗಲಿಲ್ಲ. ಕಾರಣ ಏನು ಅನ್ನೋದು ನಾವು ಹುಡುಕಬೇಕಲ್ವಾ? ಹೋಗ್ತಾನೆ ಅದನ್ನು ಹುಡುಕ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ನಿಶಾಂತ್ ಹೇಳಿದ್ದು, ವೆಂಕಟೇಶ್ ಅವರು ಹೇಳಿದ್ದು ಬಹುಶಃ ಎಚ್ಚರಿಕೆಯ ಗಂಟೆ. ಎಲ್ಲಿವರೆಗೂ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಅತ್ಯಂತ ಸಕ್ರಿಯವಾಗಿ ಕ್ರಿಯಾತ್ಮಕವಾಗಿ ಕೆಲಸ ಮಾಡೋ ಈ ವೇಳೆ ಬೇರೆ ಪಕ್ಷದಿಂದ ಸುಮಾರು 50ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್, ಮುಖಂಡರಾದ ಆನಂದ್ ದೇಶಾಣಿ, ಎಂಆರ್ ವೆಂಕಟೇಶ್, ರಾಮೇಗೌಡ, ಭೀಮಿಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಹಾಸನ ನಗರದ ರಿಂಗ್ ರಸ್ತೆಯಿಂದ ಸುಮಾರು 7 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಲೋಕೋಪಯೋಗಿ ಇಲಾಖೆಯಿಂದ 2,50,00,000 ವೆಚ್ಚದಲ್ಲಿ ಕೈಗೊಂಡಿರುವ ಈ ಕಾಮಗಾರಿಯು ರಿಂಗ್ ರಸ್ತೆಯಿಂದ ಯಡಿಯೂರು, ಹೊನ್ನೆನಹಳ್ಳಿ, ಚಿಟ್ನಳ್ಳಿ, ನಿಡುಡಿ, ಚೀರ್ನಳ್ಳಿ ಮಾರ್ಗವಾಗಿ ತಿಪಟೂರು, ಹಾಸನ ಸಂಪರ್ಕಿಸುವ ರಸ್ತೆ ಇದಾಗಿದೆ. ಕಾಮಗಾರಿಯನ್ನು ಗುಣಮಟ್ಟದಿಂದ ಮತ್ತು ಶೀಘ್ರವಾಗಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಯಿತು. ರೋಡೆಲ್ಲ ಹಾಳು ಮಾಡಿದಾರೆ ಅಂತ ಮಾಡ್ತಾರೆ, ಕಂಪ್ಲೀಟ್ ಮಾಡಿಲ್ಲ. ಅವರು ನೀರೆಲ್ಲ ಬಿಟ್ಟು 2 ವರ್ಷ ಆಗಿತ್ತು ಸರ್, ಅವ್ರು ಮುಟ್ಟಕ್ಕೆ ಬಂದಿಲ್ಲ. 2 ವರ್ಷ ಆಯ್ತು ಅನ್ಸರ್ಲಿ. ಯುಗಾದಿ ಬಂದ್ರೆ 3 ವರ್ಷ ಕಂಪ್ಲೀಟ್ ಮಾಡಿದ್ರು. ಯಗಚಿ ನಾಲಾ ವಿಭಾಗಕ್ಕಾಗಿ ಸ್ವಾಧೀನಪಡಿಸಿಕೊಂಡಿದ್ದ ಜಮೀನಿನ ಪರಿಹಾರದ ಹಣ ಪಾವತಿಯಲ್ಲಿ ವಿಳಂಬವಾದ ಹಿನ್ನೆಲೆಯಲ್ಲಿ ವಾಹನವೊಂದನ್ನು ಜಪ್ತಿ ಮಾಡಲಾಗಿದೆ ಎಂದು ವಕೀಲ ಮಂಜುನಾಥ್ ಅವರು ತಿಳಿಸಿದ್ದಾರೆ. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮಾತನಾಡಿದ ಅವರು, ಭಕ್ತರವಳ್ಳಿ ಗ್ರಾಮದ ಸರ್ವೆ ನಂಬರ್ 51/4ರಲ್ಲಿನ ಸುಮಾರು 20 ಗುಂಟೆ ಜಮೀನನ್ನು ಯಗಚಿ ನಾಲಾ ವಿಭಾಗದ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು.
ಈ ಜಮೀನು ಸ್ವಾಧೀನಕ್ಕೆ ಸಂಬಂಧಿಸಿದಂತೆ 2006ರಲ್ಲಿ ನೋಟಿಫಿಕೇಶನ್ ಹೊರಡಿಸಲಾಗಿತ್ತು. ಕಾನೂನು ಪ್ರಕ್ರಿಯೆಗಳು ಪೂರ್ಣಗೊಂಡು ನ್ಯಾಯಾಲಯದ ತೀರ್ಪು ನೀಡಿ ಸುಮಾರು 10 ವರ್ಷಗಳು ಕಳೆದಿದ್ದರೂ ಈವರೆಗೂ ಪರಿಹಾರದ ಮೊತ್ತವನ್ನು ಪಾವತಿಸಲಾಗಿಲ್ಲ. ಸ್ವಾಧೀನಪಡಿಸಿಕೊಂಡ ಜಮೀನಿಗೆ ಸಂಬಂಧಿಸಿದಂತೆ ಸುಮಾರು 20 ಲಕ್ಷ ಪರಿಹಾರದ ಹಣವನ್ನು ಪಾವತಿಸಬೇಕಿದೆ. ಪರಿಹಾರದ ಹಣ ವಿಳಂಬವಾದ ಕಾರಣ ನ್ಯಾಯಾಲಯದ ಆದೇಶದಂತೆ ಯಗಚಿ ನಾಲಾ ವಿಭಾಗಕ್ಕೆ ಸಂಬಂಧಿಸಿದ ವಾಹನವೊಂದನ್ನು ಜಪ್ತಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಭಕ್ತರವಳ್ಳಿ ಗ್ರಾಮದ ಸರ್ವೆ ನಂಬರು 51/4ರಲ್ಲಿ ಸುಮಾರು 20 ಗುಂಟೆ ಜಮೀನನ್ನು ಯಗಚಿ ನಾಲಾ ವಿಭಾಗಕ್ಕಾಗಿ ಸ್ವಾಧೀನಪಡಿಸಿಕೊಂಡ್ರು. 2006ರಲ್ಲಿ ನೋಟಿಫಿಕೇಷನ್ ಆಗಿದ್ದು ಸುಮಾರು 10 ವರ್ಷ ಆಗಿದೆ ಜಡ್ಜ್ಮೆಂಟ್ ಆಗಿ. ಇದುವರೆಗೂ ದುಡ್ಡು ಕಟ್ಟಲಿಲ್ಲ. ಈಗ ಜಪ್ತಿಗೆ ಬಂದಾಗ ದುಡ್ಡು ಕಟ್ತೀವಿ ಅಂತ ಹೇಳಿಬಿಟ್ಟು ಸಮಾಧಾನ ಹೇಳಕ್ಕೆ ಬಂದವ್ರೆ. ನಾವು ಈಗ ಅಟ್ಯಾಚ್ ಮಾಡಿದ್ದೀವಿ. ಎಷ್ಟು ಕಟ್ಟಬೇಕಾಗಿತ್ತು? ಸುಮಾರು 25 ಲಕ್ಷ ದುಡ್ಡು ಕಟ್. ನಗರದ ಆಸ್ತಿ ರಸ್ತೆ ಬಳಿ ಇರುವ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ನವೆಂಬರ್ 29 ಮತ್ತು 30ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಎಂದು ಪರಿವಾರದ ವೇದಭಾರತಿ ಹಾಗೂ ನಿಕಟಪೂರ್ವ ಜಿಲ್ಲಾ ಸಂರಕ್ಷಕ ಹರಿಹರಪುರ ಶ್ರೀಧರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಹುಕಾಲದಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಬಳಲುತ್ತಿರುವ ನಗರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರೋಗಿಗಳ ಬಹುಕಾಲದ ಬೇಡಿಕೆ ಪ್ರಕಾರ ರಾಜ್ಯದ ಹೆಸರಾಂತ ವೈದ್ಯ ಡಾ ವೆಂಕಟರಮಣ ಹೆಗಡೆ ಅವರ ನೇತೃತ್ವದಲ್ಲಿ ತಂಡವು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ದೀರ್ಘಕಾಲದ ಅನಾರೋಗ್ಯ, ಜೀವನ ಶೈಲಿ ಸಂಬಂಧಿತ ಕಾಯಿಲೆ ಹಾಗೂ ಜೀರ್ಣಕ್ರಿಯೆ ತೊಂದರೆಗಳಿಂದ ಬಳಲುತ್ತಿರುವ ಜನರಿಂದ ಬಂದ ನಿರಂತರ ಮನವಿಯ ಆಧಾರದ ಮೇಲೆ ರಾಜ್ಯದ ಖ್ಯಾತ ವೈದ್ಯ ಹಾಗೂ ಆರೋಗ್ಯ ಜಾಗೃತಿ ಧೂತರಾದ ವೈದ್ಯ ಡಾ ವೆಂಕಟರಮಣ ಹೆಗಡೆ ಅವರ ನೇತೃತ್ವದಲ್ಲಿ ತಂಡವು 2 ದಿನಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಿದೆ ಎಂದರು. ಉಪಯೋಗಿಸ್ಕೊಂಡು ನಾವು ಮಾಡಬಹುದಾಗಿತ್ತು. ಆದರೆ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಔಷಧರಹಿತ ಚಿಕಿತ್ಸೆನೂ ಇದೆಯಾ? ಮನುಷ್ಯನಿಗೆ ಆರೋಗ್ಯ ಸುಧಾರಿಸಬೇಕಾದ್ರೆ ಅಥವಾ ಆರೋಗ್ಯ ಕೆಡಬೇಕಾದ್ರೆ ಎರಡೂ ಕೂಡ ತಾನು ತೆಗೆದುಕೊಳ್ಳುವಂಥ ಆಹಾರ, ತನ್ನ ನಡೆ, ತನ್ನ ಹವ್ಯಾಸ ಇವೆಲ್ಲ ಮುಖ್ಯ ಕಾರಣ ಆಗುತ್ತೆ. ಸೊ ನಾನು ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರ್ಸಿ ಅಲ್ಲಿಗೊಮ್ಮೆ ಹೋಗಿ ಬಂದೆ. ಅಲ್ಲಿ ನೋಡಿದಾಗ ಅನ್ನಿಸ್ತು ನನಗೆ, ನಮ್ಮ ಹಾಸನದಲ್ಲೂ ಕೂಡ ಇವ್ರದ್ದೊಂದು ಶಿಬಿರ ಮಾಡಿಸ್ಬೇಕು ಅಂಥೇಳಿ. ಅಲ್ಲಿ ಇಡೀ ದಿವಸ ಕೊಡುವಂಥ ಚಿಕಿತ್ಸೆ ಅಂತ ಹೇಳಿದ್ರೆ ಕಾಲಕ್ಕೆ ಉಪಹಾರ ಸಮಯದಲ್ಲಿ ಉಪಹಾರ, ಊಟದ ಸಮಯದಲ್ಲಿ ಊಟ, ಹೆಚ್ಚಂತ ಹೇಳಿದ್ರೆ. ಪತ್ರಿಕಾಗೋಷ್ಠಿಯಲ್ಲಿ ಯೋಗಪಟು ನಾಗರಾಜ್, ವೇದಭಾರತಿ ಕಾರ್ಯದರ್ಶಿ ನಟರಾಜ್, ನಿಸರ್ಗ ಸೆಂಟರ್ನ ಪ್ರವೀಣ್ ಇನ್ನಿತರರು ಹಾಜರಿದ್ದರು. ಡಿಸೆಂಬರ್ 4 ಮತ್ತು 5ರಂದು 2025-26ನೇ ಶೈಕ್ಷಣಿಕ ಸಾಲಿನ ರಾಜ್ಯಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡಾ ಸ್ಪರ್ಧೆಯು ನಗರದ ಎಚ್ಕೆಎಸ್ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಗಂಗಾಧರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ರೀಡಾಕೂಟವು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ, ಎಚ್ಕೆಎಸ್ ಪದವಿ ಪೂರ್ವ ಕಾಲೇಜು ಹಾಗೂ ಕಾರ್ಕಳದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾಪನದ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿದೆ. ರಾಜ್ಯದ 33 ಶೈಕ್ಷಣಿಕ ಜಿಲ್ಲೆಗಳ 600 ಶ್ರೇಷ್ಠ ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಗಮಿಸುತ್ತಿದ್ದು, ಇದರ ಪೂರ್ವಭಾವಿ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿವೆ. ಸಮಾರಂಭದ ಉದ್ಘಾಟನೆ ಡಿಸೆಂಬರ್ 4ರಂದು ಬೆಳಗ್ಗೆ 10 ಗಂಟೆಗೆ ಜರುಗಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಂದಾಯ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ನೆರವೇರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಕ್ರೀಡಾ ಸ್ಪರ್ಧೆ 25-26ನೇ ಸಾಲಿನ ಈ ಕಾರ್ಯಕ್ರಮವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಮ್ಮ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಕಾರ್ಕಳ, ಎಚ್ಕೆಎಸ್ ಪದವಿ ಪೂರ್ವ ಕಾಲೇಜು ಹಾಸನ ಇವರ ಸಹಭಾಗಿತ್ವದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ನಾವು ಪ್ರೋಟೋಕಾಲ್ನಂತೆ ಇದನ್ನು ನಾವು ಆಯೋಜನೆ ಮಾಡಿದ್ದೇವೆ. ಸದರಿ ಈ ಒಂದು ಏನಿರುತ್ತೆ, ಈ ಒಂದು ಕಾರ್ಯಕ್ರಮ ಸ್ಪೋರ್ಟ್ಸು, ಈ ಸ್ಪರ್ಧೆ ಏನಿರುತ್ತೆ ಅವುಗಳು ನಮ್ಮ ಸ್ಟೇಡಿಯಮಲ್ಲಿ ನಡೆಯುತ್ತೆ. ಹಾಸನ ಜಿಲ್ಲಾ ಎಚ್ ಕೆ ಎಸ್ ಗ್ರೌಂಡಲ್ಲಿ ನಡೆಯುತ್ತಾ? ಎಚ್ ಕೆ ಎಸ್ ಗ್ರೌಂಡ್ನಲ್ಲೇ ನಡೆಯುತ್ತೆ. ಮತ್ತು ಸುಮಾರು 600 ವಿದ್ಯಾರ್ಥಿಗಳು ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಗೆ ವಿವಿಧ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಇವರೆಲ್ಲರನ್ನ ಉಳಿಸ್ಲಿಕ್ಕೆ ನಾವು
ಬಾಲಕಿಯರನ್ನು HKS ಒಂದು ಒಂದು ಕಾಲೇಜಿನ ಕಾಂಪೌಂಡಲ್ಲೇ ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕ ವಿಮಲ್ ರಾಜ್ಜಿ, HKS PU ಕಾಲೇಜಿನ ಪ್ರಾಂಶುಪಾಲ ಪ್ರವೀಣ್ ಹೇ ಹಾಗೂ ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಸಕಲೇಶಪುರ ತಾಲೂಕು ಹಿಂದುತ್ವದ ಕುರಿತು ಹೆಚ್ಚಿನ ಜಾಗೃತಿ ಹೊಂದಿರುವುದು ಸಂತೋಷದ ವಿಷಯವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಪಟ್ಟಣದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಆಯೋಜಿಸಲಾಗಿದ್ದ ದತ್ತಪೀಠ ಚಲೋ ಕಾರ್ಯಕ್ರಮದ ಅಂಗವಾಗಿ ಕೇಸರಿ ಬಾವುಟ ತೋರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು, ಸಕಲೇಶಪುರ ಹಿಂದುತ್ವದ ತವರೂರಾಗಿರುವುದು ಸಂತೋಷದ ವಿಷಯ. ರಘುಜಿ ಸೇರಿದಂತೆ ಅನೇಕ ಹಿಂದೂ ಕಾರ್ಯಕರ್ತರು ದತ್ತಪೀಠ ಹೋರಾಟದಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದಾರೆ. ದತ್ತಪೀಠ ಹೋರಾಟದಲ್ಲಿ ಕೇವಲ ಒಂದು ಹಂತಕ್ಕೆ ಮಾತ್ರ ನಮಗೆ ಗೆಲುವು ಸಿಕ್ಕಿದೆ. ದತ್ತಪೀಠದ ಸಂಪೂರ್ಣ ಗೆಲುವಿಗಾಗಿ ಮತ್ತಷ್ಟು ಹೋರಾಟದ ಅವಶ್ಯಕತೆ ಇದೆ. ನಮ್ಮ ತಾಲೂಕಿನಲ್ಲಿ ಹಿಂದೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿರುವುದು ನನಗೆ ಬಹಳ ಖುಷಿ ತರುತ್ತದೆ. ದೇಶ ರಾಷ್ಟ್ರೀಯತೆ ಸಂಸ್ಕೃತಿ ಉಳಿಯಬೇಕಾದಲ್ಲಿ ಒಗ್ಗಟ್ಟಿನ ಹೋರಾಟ ಅವಶ್ಯಕತೆ ಇದೆ. ಹೀಗಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಸಂಘಟನೆ ಮಾಡಬೇಕಾಗಿದೆ. ದತ್ತಪೀಠಕ್ಕೆ ಮಹಿಳೆಯರು ಹಾಗೂ ಮಕ್ಕಳು ಸಹ ಹೊರಟಿರುವುದು ಸಂತೋಷದ ವಿಷಯ ಎಂದರು. ಬಹುಮುಖ್ಯವಾಗಿ ತಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದ, ಯಾವುದೇ ಆತುರ ಮಾಡ್ಕೊಳ್ಳದಲೆ ನಿಧಾನವಾಗಿ ತುಂಬಾ ಎಚ್ಚರಿಕೆಯಿಂದ ಹೋಗ್ಬರ್ಬೇಕಾಗಿರ್ತಕ್ಕಂಥದ್ದು ಭಾರಿ ಮುಖ್ಯ. ಯಾಕೆಂದ್ರೆ ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ತುಂಬಾ ತಮ್ಮ ಜೀವ ಅತ್ಯಂತ ಮಹತ್ವವಾಗಿದ್ದು. ಯಾಕೆಂತ ಹೇಳಿದ್ರೆ ತಾವು ಹಿಂದುತ್ವಕ್ಕೋಸ್ಕರ ಎಲ್ಲ ರೀತಿಯ ತ್ಯಾಗವನ್ನು ತಾವುಗಳು ಕೂಡ ಮಾಡ್ತಾ ಇದ್ದೀರಾ. ತಾವು ಹೋಗಿ ಬರೋ ತನಕ ಕೂಡ ತುಂಬಾ ಎಚ್ಚರಿಕೆಯಿಂದ ಹಿರಿಯರು ಯಾರಿದ್ದಾರೆ, ಜವಾಬ್ದಾರಿಯುತವಾಗಿ ಮುಂದ್ಗಡೆ ಯಾರಿದ್ದಾರೆ, ಪೈಲಟರು ಯಾರು ಮಾಡ್ತೀರಾ, ಜೋಪಾನ ಕರ್ಕೊಂಡು ಹೋಗಿ ಮತ್ತೆ ಅದೇ ರೀತಿ ಜೋಪಾನ ಬರ್ತಕ್ಕಂಥ ಕೆಲಸಗಳನ್ನ ಮಾಡಿ ತುಂಬಾ ಸಂತೋಷ ಆಗುತ್ತೆ. ತಾಯಂದ್ರು ಕೂಡ ವರ್ಷ ತಮ್ಮ ಜೊತೆ ದತ್ತಪಾಲಿಕೆ ದರ್ಶನಕ್ಕೆ ಬರ್ತಾರೆ. ತಮಗೆ ಆ ಭಗವಂತ ಒಳ್ಳೇದು ಮಾಡಲಿ. ತಾವು ತುಂಬಾ ಎಚ್ಚರಿಕೆಯಿಂದ ಹೋಗಿ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೊಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಈ ಸಂದರ್ಭದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಮುಖಂಡ ಕೌಶಿಕ್, ಆರಕ್ಷಕ ವೃತ್ತಿ ನಿರೀಕ್ಷಕ ಬಿಕೆ ಪಾಟೀಲ್, ಹಿಂದೂ ಹಿತರಕ್ಷಣಾ ವೇದಿಕೆ ಮುಖಂಡರುಗಳಾದ ಧರ್ಮೇಶ್, ದುಷ್ಯಂತ್ ಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಈ ವರ್ಷದ ಹನುಮ ಜಯಂತಿಯನ್ನು ನವೆಂಬರ್ 30ರಿಂದ ಡಿಸೆಂಬರ್ 2ರವರೆಗೆ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಆಂಜನೇಯ ಸೇವಾ ಸಮಿತಿ ಅಧ್ಯಕ್ಷ ಜೈ ಮಾರುತಿ ದೇವರಾಜ್ ತಿಳಿಸಿದರು. ಈ ಬಗ್ಗೆ ಮಾಹಿತಿ ನೀಡಿದ ಅವರು, 3 ದಿನಗಳ ಕಾಲ ವಿಶೇಷ ಪೂಜೆ, ಹೋಮ ಹವನ, ಅಭಿಷೇಕ, ಅಲಂಕಾರ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಡಿಸೆಂಬರ್ 2ರಂದು ಬೆಳಗ್ಗೆ ಮಹಾ ಅನ್ನ ಸಂತರ್ಪಣೆ ಮತ್ತು ಸಂಜೆಯು ಬೆಳ್ಳಿ ರಥದಲ್ಲಿ 101 ಆಂಜನೇಯ ವೇಷಭೂಷಣ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ರಾಜಬೀದಿ ಉತ್ಸವ ನಡೆಯಲಿದೆ ಎಂದು ವಿವರಿಸಿದರು. 30/11/25 ಭಾನುವಾರ, 1/12/26 ಸೋಮವಾರ, 2/12/25 ಮಂಗಳವಾರ ಹನುಮ ಜಯಂತಿ ಕಾರ್ಯಕ್ರಮವನ್ನು 3 ದಿವಸಗಳ ಕಾಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ವಿ. ಅದೇ ರೀತಿ 3 ದಿವಸಗಳು ಕೂಡ 31ನೇ ತಾರೀಕು ವಿಶೇಷ ಅಭಿಷೇಕ, ಧ್ವಜಾರೋಹಣ ಹಾಗೂ ಶ್ರೀ ಮಹಾಗಣಪತಿ ಹೋಮ ಹಾಗೂ ನವಗ್ರಹ ಹೋಮ, ಮಹಾಮಂಗಳಾರತಿ, ತೀರ್ಥ ವಿನಿಯೋಗವಿರುತ್ತದೆ. ಹಾಗೆಯೇ ಸಂಜೆ 30ನೇ ತಾರೀಕು ರಾಜ್ಯ ಸರ್ಕಾರದಲ್ಲಿ ಸೃಷ್ಟಿಯಾಗಿರುವ ಮುಖ್ಯಮಂತ್ರಿ ಹುದ್ದೆ ಬಿಕ್ಕಟ್ಟಿನಲ್ಲಿ ವಿರೋಧ ಪಕ್ಷದವರ ಪಾತ್ರವಿಲ್ಲ. ಆಡಳಿತ ಪಕ್ಷದವರು ಕುರ್ಚಿ ಕಿತ್ತಾಟ ಕೊನೆಗಾಣಿಸಿ ಅಭಿವೃದ್ಧಿಯತ್ತ ಗಮನ ಹರಿಸಬೇಕೆಂದು ಶಾಸಕ ಎ ಮಂಜು ಸಲಹೆ ನೀಡಿದರು. ಅರ್ಕಲ್ಗೂಡ್ ತಾಲೂಕಿನ ರಾಮನಾಥ್ಪುರದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಯಾರಾಗಬೇಕೆನ್ನುವುದು ನಮ್ಮ ಪಕ್ಷದ ಅಭಿಪ್ರಾಯವಲ್ಲ, ಅದು ಅವರ ಪಕ್ಷಕ್ಕೆ ಬಿಟ್ಟ ವಿಚಾರ. ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ, ಶೀಘ್ರದಲ್ಲೇ ತೆರೆ ಬೀಳಲಿದೆ. ಆಡಳಿತ ನಡೆಸುವವರು ಸಾರ್ವಜನಿಕರಿಗೆ ಯಾವ ತೊಂದರೆ ಕೊಡದ ರೀತಿ ಅಧಿಕಾರ ನಡೆಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ, ಅದನ್ನು ಮುಚ್ಚುವ ಕೆಲಸ ಮಾಡಬೇಕು. ಕುರ್ಚಿ ವ್ಯಾಮೋಹದಿಂದ ಅಭಿವೃದ್ಧಿಯೂ ಕುಂಠಿತವಾಗಿದೆ, ಅದರಲ್ಲಿ ಯಾವುದೇ ಸಂಶಯವಿಲ್ಲವೆಂದು ದೂರಿದರು. ಯಾವುದೇ ಸಂಶಯ ಇಲ್ಲ. ಬಹುಶಃ ಇಷ್ಟಲೇ ತೆರೆ ಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ. ಇಷ್ಟು ದಿವಸ ಎಲ್ಲ ನಾನು ಬಿಡಲ್ಲ, ಅವ್ರು ಬಿಡಲ್ಲ, ಇವ್ರು ಬಿಡಲ್ಲ ಅಂತ ಇರ್ತಕ್ಕಂಥದ್ದಕ್ಕೆ ಎಲ್ಲ ಹೈಕಮಾಂಡ್ ಅಂಗಳಕ್ಕೆ ಹೋಗಿರೋದ್ರಿಂದ ಹೈಕಮಾಂಡ್ ತೀರ್ಮಾನ ತಗೋತದೆ. ಅವ್ರೇನು ತೀರ್ಮಾನ ತಗೋತಾರೆ ಅವ್ರು ಪಕ್ಷ ಬಿಟ್ಟಿರೋದು. ಬಟ್ ನಮಗೇನು ಯಾವುದೇ ಆದಂಥ ನಮ್ಗೆ ಆಸಕ್ತಿ ಇಲ್ಲ. ನಾವು ವಿ ಆರ್ ಏಮಿಂಗ್ ಫಾರ್ 2028 ನಾವು NDA ನೋಡಿ ಬಹುಮತ ಇರ್ತಕ್ಕಂಥದ್ದು ಏನಕ್ಕೆ
ಈಗ UPನಲ್ಲಿ 202 ಸೀಟ್ ಗೆದ್ದು NDA ಅನ್ನೋರು ಮೈತ್ರಿಕೂಟ ರಚನೆ ಮಾಡ್ತಾರೆ. ಅವಾಗ ದೂರಿದ್ರು ಮೋದಿಯವರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ ಭಾರತ ಸಂವಿಧಾನವು ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿದೆ ಎಂದು ತಾಲೂಕು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅಭಿಪ್ರಾಯಪಟ್ಟರು. ಆಲೂರು ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ 76ನೇ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ಉಪನ್ಯಾಸನ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆಯನ್ನು ಸಂವಿಧಾನವು ಕಲ್ಪಿಸಿಕೊಟ್ಟಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಶ್ರೇಷ್ಠ ಸಂವಿಧಾನವನ್ನು ಭಾರತಕ್ಕೆ ನೀಡಿದ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿಯಾಗಿದ್ದಾರೆಂದು ತಿಳಿಸಿದರು. ಯಾವ ರೀತಿ ನಡೀತಾ ಇರಬೇಕು ಅಂತ ಹೇಳೋದು. ಆದರೆ ಇದು ಸಂವಿಧಾನ ನಾವು ಪ್ರತಿಯೊಬ್ಬರಿಗೂ ಒಂದು ಜೀವಧಾರೆ ತೋರಿಸುವ ನಿಯಮಗಳು. ಇದು ಯಾರಿಗಿಲ್ಲ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಬಂದಿಲ್ಲ. ಇಲ್ಲಿ ಭಾರತ ದೇಶದಲ್ಲಿ ಹುಟ್ಟಿದವರಿಗೆ, ಭಾರತ ದೇಶದಲ್ಲಿ ವಾಸ ಮಾಡುವವರಿಗೆ, ನಾಗರಿಕರಿಗೆ ಅನ್ವಯಿಸುವ ಎಲ್ಲ ನಿಯಮಗಳನ್ನು ಇದರಲ್ಲಿ ಬಂದಿದ್ದಾರೆ. ಸೊ ಇದರ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸಬೇಕು ಈ ದಿನದಂದು. ಯಾಕಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ಇದು ಸಂವಿಧಾನದ ಸಮಿತಿಯನ್ನು ಮಾಡಿದ್ರು. ಎಷ್ಟು 17 ದೇಶದ ರಾಷ್ಟ್ರಗಳ ಸಂವಿಧಾನವನ್ನು ತಿಳಿದುಕೊಂಡು ಅದನ್ನು ಅರಿತಿ ನಮ್ಮ ದೇಶಕ್ಕೆ ಯಾವುದು ಒಳ್ಳೆಯದಾಗುತ್ತೆ ಎಲ್ಲರಿಂದ ಒಳ್ಳೆಯದನ್ನು ತಗೊಂಡು ನಮ್ಮ ನಾಗರಿಕರಿರುವಂತ. ಈ ಕಾರ್ಯಕ್ರಮದಲ್ಲಿ BO ಕೃಷ್ಣೇಗೌಡ, EO ಸುಬ್ರಹ್ಮಣ್ಯ ಶರ್ಮಾ, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ರೆಡ್ಡಿ, ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಬಸವರಾಜ್ ಕೇಕರವಳ್ಳಿ ಸೇರಿದಂತೆ ಇತರರು ಹಾಜರಿದ್ದರು. ಸರ್ಪನಕಟ್ಟೆಯ ಯಲ್ವಡಿಯಲ್ಲಿ ನಡೆದ ಐತಿಹಾಸಿಕ ಕಂಬಳ ಮಹೋತ್ಸವಕ್ಕೆ ಕುಂಟುವಾಣಿ ಕೋಣನ ಕಂಬಳದ ರೂವಾರಿ ಹಿರಿಯ ಸೋಮಯ್ಯಗೊಂಡ ಅವರು ಅಂಕಣ ಉದ್ಘಾಟಿಸಿ ಚಾಲನೆ ನೀಡಿದರು. ಈ ಕಂಬಳವು ಅನಾದಿ ಕಾಲದಿಂದ ನಡೆದು ಬರುತ್ತಿದ್ದು ಗ್ರಾಮೀಣ ಕ್ರೀಡೆ ಸಂಸ್ಕೃತಿಗಳ ಸಂರಕ್ಷಣೆಗೆ ಪ್ರಮುಖ ವೇದಿಕೆಯಾಗಿದೆ ಎಂದರು. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸೇರಿದಂತೆ ಹಲವು ತಾಲೂಕುಗಳಿಂದ ಬಂದ 40ಕ್ಕೂ ಹೆಚ್ಚು ಕೋಣಗಳು ಓಟದಲ್ಲಿ ಭಾಗವಹಿಸಿ ಪ್ರೇಕ್ಷಕರನ್ನ ಆಕರ್ಷಿಸಿದವು. ಸಬ್ ಜೂನಿಯರ್ ಮತ್ತು ಹಗ್ಗ ಜೂನಿಯರ್ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆದವು. ಬೆಳಗ್ಗೆ ಏರಿಯಾದಲ್ಲಿ ಇದು ಒಂದು 500 ವರ್ಷದ ಇತಿಹಾಸ. 500 ವರ್ಷದಿಂದ ಈ ಕಂಬಳ ನಿರಂತರ ಗ್ರಾಮೀಣ ಮಟ್ಟದ ಮೂಲ ನಿವಾಸಿಗಳ ಹಿಂದುಳಿದ ವರ್ಗ, ಇದಕ್ಕೆ ಯಾವುದೇ ಜಾತಿ ಮತ ಭೇದ ಇಲ್ಲ. ಇದಕ್ಕೆ ಕೋಣಗಳ ಮಾಲಕರಿಗೆ ನಾನು ಮೊಟ್ಟ ಮೊದಲು ಅಭಿನಂದನೆ ಸಲ್ಲಿಸ್ತೇನೆ. ಜನರ ಬಗ್ಗೆ ಇಂಥ ಕ್ರೀಡೆಗಳಲ್ಲಿ ಅನೇಕ ರೀತಿಯ ಕ್ರೀಡೆಗಳಿದೆ, ಆದರೆ ಈ ಕಂಬಳದ ಕ್ರೀಡೆಗಳ ಮಹತ್ವ. ಕಲಬುರಗಿ ನಗರದ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಗಲು ವೇಳೆಯಲ್ಲಿ ಸರಣಿ ಕಳ್ಳತನಗಳನ್ನು ಮಾಡುತ್ತಿದ್ದ ಆರೋಪಿಯೊಬ್ಬನನ್ನು ಕಲಬುರಗಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯನ್ನು ಚಾಂದಪಾಷಾ ಎಂದು ಗುರುತಿಸಲಾಗಿದೆ. ಈತ ಹಗಲಿನಲ್ಲಿ 3 ಮನೆಗಳ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಎಂದು ನಗರದ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಅವರು ಮಾಹಿತಿ ನೀಡಿದರು. ಪೊಲೀಸ್ ಕಾರ್ಯಾಚರಣೆಯಲ್ಲಿ ಬಂಧಿತನಿಂದ ಒಟ್ಟು 8 ಲಕ್ಷ ಮೌಲ್ಯದ ಚಿನ್ನಾಭರಣ, 50,000 ಮೌಲ್ಯದ ಬೆಳ್ಳಿ ಮತ್ತು 10,000 ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅದರಲ್ಲಿ ಈಗಾಗಲೇ ಕಳೆದ 3-4 ದಿನಗಳ ಹಿಂದೆ ಒಂದು ಆಶಿನಗರ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಬ್ಬ ಆರೋಪಿಯನ್ನು ಬಂಧನ ಮಾಡಿ 4 ಪ್ರಕರಣಗಳನ್ನು ಭೇದಿಸಲಾಗಿತ್ತು. ಅದರಲ್ಲಿ ಒಟ್ಟು 5 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅದನ್ನು ನಮಗೆ ಪತ್ರಿಕಾ ವರದಿ ಮುಖಾಂತರ ತಮಗೆ ಮಾಹಿತಿಯನ್ನು ನೀಡಲಾಗಿದೆ. ಅದೇ ರೀತಿ ಈಗ ಇನ್ನೊಂದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಉಪ್ಪಲದಿನ್ನಿ ಗ್ರಾಮದಲ್ಲಿ ಮಾರುತೇಶ್ವರನ 3ನೇ ವರ್ಷದ ಕಾರ್ತಿಕೋತ್ಸವದ ಅಂಗವಾಗಿ ಶ್ರೀ ರಾಮಾಂಜನೇಯ ದರ್ಶನ ಪುರಾಣ, ಮಹಾಮಂಗಲ ಮತ್ತು ಸುಮಂಗಲಿಯರ ರೊಟ್ಟಿಬುತ್ತಿ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಸತತ 9 ದಿನಗಳ ಕಾಲ ದೀಪೋತ್ಸವ ಹಾಗೂ ಶ್ರೀ ರಾಮಾಂಜನೇಯ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮಗಳು ನಡೆದವು. ಈ ವೇಳೆ ಪ್ರವಚನಕಾರರಾದ ವೇದಮೂರ್ತಿ ಶಿವನಾಗಯ್ಯ ಶಾಸ್ತ್ರಿ ಹಿರೇಮಠ್ ಅವರು ಮಾತನಾಡಿ, ತ್ರೇತಾಯುಗದಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರರು ರಾಮರಾಜ್ಯ ನಿರ್ಮಾಣ ಮಾಡಬೇಕೆಂದು ಕನಸು ಕಂಡಿದ್ದರು ಮತ್ತು ಮಹಿಳೆಯರಿಗೆ ನಿರ್ಭಯವಾಗಿ ನಡೆಯಲು ಸ್ವಾತಂತ್ರ್ಯ ನೀಡಿದ್ದರು ಎಂದು ಹೇಳಿದರು. ಅಲ್ಲದೆ ಕರ್ನಾಟಕ ನಾಡಿನಲ್ಲಿ ಕಿಷ್ಕಿಂಧೆಯು ಪ್ರಸಿದ್ಧವಾಗಿದೆ ಎಂಬುದನ್ನು ವಿವರಿಸಿದರು. ಹುಟ್ಟಿದ್ದೊಂದು ಮನೆ, ನಮಗೆ ಹುಟ್ಟಿದ್ದ ಅಲ್ಲೇ ಸಾಯೋದಲ್ಲೇ. ನೀವು ಯಾವ ಊರವರು ಎಲ್ಲರೂ ಗೊತ್ತಿಲ್ಲ, ಉಪ್ಪುಲ್ದಿನಿಗೆ ಮದುವೆ ಮಾಡ್ಕೊಂಡು ಬಂದಿರಿ. ನಿಮ್ಮ ತವ್ರ ಮನೆ ಬೇರೆ ಇರ್ತೈತಿ. ನಿಮ್ಮ ತವ್ರ ಮನೆ ಕಿಮ್ಮತ್ತು ಭಾಳ, ಹೌದಲ್ಲ? 90 ವರ್ಷ ಆಗಲಿ ಕಿಮ್ಮತ್ತು ಭಾಳ ನಿಮ್ಮ ತವ್ರ ಮನೆ ಬಗ್ಗೆ ಏನಾದರೂ ಒಂದು ಹಲ್ಲಾದ ಮಾತು ಹೇಳ್ಬಿಟ್ಟು ನಮ್ಮ ತವ್ರ ಮನೆಗೆ ಹಿಂಗೇನೆ ಐತೆ, ಒಟ್ಟ ಬಿಟ್ಟು ಕೊಡಂಗಿಲ್ಲ.
ಒಟ್ಟ ಬಿಟ್ಟು ಕೊಡಂಗಿಲ್ಲ. ತವ್ರ ಮನೆ ಅಂದ್ರೆ ಅಷ್ಟು ಗೌರವದಿಂದ ಕಾಣತಕ್ಕಂಥವ್ರು, ಹೌದಲ್ಲ? ಎಲ್ಲರೂ ಅಷ್ಟೇ. ನೀವೆಲ್ಲ ಅನ್ನಂಗಿಲ್ಲ ನಿಮಗೆಲ್ಲ 2 ಮನೆ, ಮುಂದೋಗಿ 4 ಮನೆ ಮಾಡ್ತಾರೆ ಬಿಡು, ಗೊತ್ತಿಲ್ಲ. ಅದಕ್ಕೆ ನೀವೆಲ್ಲ ಹೇಳೋದು ಕಳಿಸ್ತಾರೆ, ಕೆಲವೊಬ್ರು ಹೇಳಿ ಕಳಿಸ್ತಾರಂತ, ನೋಡುವ ಹೋಗ್ತಿ ಗಂಡನ ಮನೆಗೆ ಹೆಸರು ತುಂಬ, ಗಂಡನ ಮನೆಗೆ ಹೋಗಿ ಹೆಸರು ತಮ್ಮ ಅಂತೇಳಿ ಕಳಿಸಿಲ್ಲ. ಹೆಸರು ತಮ್ಮ ಅಂತ ತಿಳ್ಕೊಂಡು ಅಂದ ಬಳಿಕ ಅದು ಏನು ಮಾಡಿದ. ಮಳವಳ್ಳಿಯ ಹಲ್ಗೂರಿನ ಗಣೇಶ ದೇವಾಲಯದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಮತ್ತು ಒಕ್ಕಲಿಗರ ಸಂಘದ ವತಿಯಿಂದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಬೇಕೆಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮುಖಂಡ ಶಿವಕುಮಾರ್ ಮಾತನಾಡಿ, ಆಂಧ್ರಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರಿಗೆ ಸಿಎಂ ಸ್ಥಾನ ನೀಡದೆ ವಂಚಿಸಿದ ಪರಿಣಾಮ ಪಕ್ಷವು ಧೂಳೀಪಟವಾದಂತೆ ಕರ್ನಾಟಕದಲ್ಲೂ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡದಿದ್ದಲ್ಲಿ ಪಕ್ಷಕ್ಕೆ ಕ್ಲಿಷ್ಟ ಪರಿಸ್ಥಿತಿ ಎದುರಾಗುತ್ತದೆ ಎಂದು ಎಚ್ಚರಿಸಿದರು. ಹೋದ್ಸತಿನೂ ಅಷ್ಟೇ ಅವ್ರಿಗೇನೆ ಕೊಟ್ಟದ್ದು 2018ರಲ್ಲಿ ಮಂಡ್ಯಗೆ 8ಕ್ಕೆ 8 ಸ್ಥಾನ. ಅದೇ ರೀತಿ 2023ರಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಾನೆ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 7 ಸ್ಥಾನನ ಇವತ್ತು ಕಾಂಗ್ರೆಸ್ ಗೆದ್ದಿರೋದು. ಇದೇ ಒಂದು ಸ್ಪಷ್ಟ ಉದಾಹರಣೆ ಅಂತ ತಿಳ್ಕೊಂಡು ಇವತ್ತು ಡಿಕೆ ಶಿವಕುಮಾರ್ ಅವ್ರಿಗಿರೋ ಜನಾದೇಶ. ಆಮೇಲೆ 2000 ತಾವು ನೋಡಿರಬೇಕು, ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಏನು ನಿರ್ಲಕ್ಷ್ಯ ಮಾಡಿ. ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಲಿಂಗಪಟ್ಟಣ ಗಂಗಾಧರ್ ಮಾತನಾಡಿ, 2023ರ ಚುನಾವಣೆಯಲ್ಲಿ ಪಕ್ಷವನ್ನು ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ತರುವಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿಯವರ ಶ್ರಮ ದೊಡ್ಡದಿದೆ. ಮುಖ್ಯಮಂತ್ರಿಯಾಗುವ ಅವಕಾಶವಿದ್ದರೂ ಅರ್ಧ ಅವಧಿಗೆ ಸಿದ್ದರಾಮಯ್ಯ ಅವರನ್ನು ಸಿಎಂ ಮಾಡಲಾಗಿದೆ. ಉಳಿದ ಅವಧಿಗೆ ಡಿಕೆಶಿಯವರನ್ನ ಮುಖ್ಯಮಂತ್ರಿ ಮಾಡಬೇಕೆಂದು ಒತ್ತಾಯಿಸಿದರು. ಎಲ್ಲ ಅಭಿಮಾನಿಗಳು ಇಲ್ಲಿ ಸೇರಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು. ಇಂದಿನ ಒಂದು ಕಾಲಘಟ್ಟನ ಸಿದ್ದರಾಮಯ್ಯನವರು ನೆನೆಸ್ಕೊಂಡು 1994ರಲ್ಲಿ ಮಂಡ್ಯ ಜಿಲ್ಲೆಯವರೇ ಹೋಗಿ ದೇವೇಗೌಡರು ಮುಖ್ಯಮಂತ್ರಿ ಮಾಡಿದ್ರು. ಅಂಥ ಸನ್ನಿವೇಶ ಈ ಜಿಲ್ಲೆಗೆ ಸೃಷ್ಟಿಯಾಗಿದ್ದು ಒಂದು ಸಂದರ್ಭ ಇದೆ. ಮುಂದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನುವು ಮಾಡಿಕೊಟ್ಟು ಸಿದ್ದರಾಮಯ್ಯನವರು. ಸಂಕ್ಷಿಪ್ತ ಸುದ್ದಿಗಳು. ಕಲಬುರಗಿ ಜಿಲ್ಲೆಯ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಸಲ್ಲಿಸಲಾಗಿದ್ದು, ಸಿದ್ದರಾಮಯ್ಯ ಅವರಿಗೆ 5 ವರ್ಷಗಳ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಲಾಯಿತು. ಈ ಬೇಡಿಕೆ ಈಡೇರುವಂತೆ ಪ್ರಾರ್ಥಿಸಿ ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅಭಿಮಾನಿ ಬಳಗದ ಮುಖಂಡ ಮಹಾಂತೇಶ್ ಎಸ್ ಕೌಲಗಿ ಅವರ ನೇತೃತ್ವದಲ್ಲಿ 101 ತೆಂಗಿನಕಾಯಿಗಳನ್ನು ಒಡೆದು ಪ್ರಾರ್ಥನೆ ಸಲ್ಲಿಸಲಾಯಿತು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಭೇಟಿ, ರೋಡ್ ಶೋ ಮೂಲಕ ಭಕ್ತರಿಗೆ ದರ್ಶನ, ಜೈ ಶ್ರೀ ಕೃಷ್ಣ ಎನ್ನುತ್ತಾ ಜನರಿಗೆ ಮೋದಿಜಿ ನಮನ. ಬೆಳೆಹಾನಿ ಪರಿಹಾರ ವಿಳಂಬ ಖಂಡಿಸಿ ಸಕಲೇಶಪುರದಲ್ಲಿ ಪ್ರತಿಭಟನೆ, ರೈತರ ಬದುಕು ಉಳಿಸಿ ಅಧಿಕಾರದ ಕಿತ್ತಾಟ ನಿಲ್ಲಿಸಿ ಎಂದು ಆಕ್ರೋಶ, ಸರ್ಕಾರದ ವಿರುದ್ಧ ಶಾಸಕ ಸಿಮೆಂಟ್ ಮಂಜು ಕಿಡಿ. 50,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಗೃಹಲಕ್ಷ್ಮಿ ಪ್ರಯೋಜನ, ಗೃಹಲಕ್ಷ್ಮಿ ಯೋಜನೆ ಪರಿವರ್ತಿಸಲು ಸಿದ್ಧರಾಗಿ ಕಾರ್ಯಕರ್ತರಿಗೆ ಮಾಜಿ ಸಚಿವ ಬಿ ಶಿವರಾಮ್ ಕರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.